ಎಲ್ಲಿ ನಾವು ನೋಡ್ಬೋದಾ? ಅಯ್ಯೋ ಏನಿದಾನೆ ಬೆಂಗಳೂರಲ್ಲಿರೋ ಇನ್ಫೋಸಿಸ್ ಬಿಲ್ಡಿಂಗ್ ತರ. ಯು ಆರ್ ರಿಯಲಿ ಲಕ್ಕಿ ಇಷ್ಟ. ಥ್ಯಾಂಕ್ ಯು. ನೀನ್ ಅಷ್ಟಕ್ಕೂ ನನ್ನನ್ನ ಕೇಳಿದ್ರೆ ಈ ಚೆನ್ನಾಗಿರೋ ಹುಡುಗಿರೆಲ್ಲ IT ಅವ್ರನ್ನೇ ಮದ್ವೆ ಆಗ್ಬೇಕು. ಯಾಕೆ? ಯಾಕೆ ಅಂತಿದ್ಯಲ್ಲ ಇಷ್ಟ? ಅಷ್ಟಕ್ಕೂ ಆ ಪ್ಯಾಕೇಜ್ ಏನು, ಆ ಸೋಷಿಯಲ್ ರೆಸ್ಪೆಕ್ಟ್ ಏನು? ವಾರದಲ್ಲಿ 5 ದಿನ ಅಷ್ಟೇ ಕೆಲಸ, ವೀಕೆಂಡ್ ಅಲ್ಲಿ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗಿ ಮಜಾ ಮಾಡ್ಬೋದು. ಥ್ಯಾಂಕ್ ಯು. ಅಷ್ಟೇನಾ? ಇನ್ನು ತುಂಬಾ ಇದೆ. 31ಗೆಲ್ಲ ಸ್ಯಾಲ್ರಿ ಬಿದ್ದೋಗುತ್ತೆ, ವರ್ಷಕ್ಕೊಂದ್ಸಲಿ ಹೈಕ್ ಆಗುತ್ತೆ, ಫ್ರೀ ಟ್ರಿಪ್, ಫಾರಿನ್ ಟ್ರಿಪ್, ಒಳ್ಳೆ ಏರಿಯಾಗಳಲ್ಲಿ ಫ್ಲಾಟ್, ಲಾಂಗ್ ಕಾರು, ರಿಂಗ್ ರೋಡ್ ಅಲ್ಲಿ ಲಾಂಗ್ ಡ್ರೈವ್. ಅಷ್ಟಕ್ಕೂ ನಿನ್ ಲೈಫ್ ಏನ್ ಸಕ್ಕದಾಗಿರುತ್ತೆ ಗೊತ್ತಾ? ಅದ್ರ ಜೊತೆಗೆ ಚಿಕ್ಕ ಚಿಕ್ಕ ಡಿಸ್ಅಡ್ವಾಂಟೇಜಸ್ ಕೂಡ ಇರುತ್ತೆ. ಪ್ಯಾಕೇಜ್ ಅಲ್ಲಿರುತ್ತೆ, ಆದ್ರೆ ವರ್ಕ್ ಪ್ರೆಷರ್ ಕೂಡ ಅಲ್ಲೇ ಇರುತ್ತೆ. ಮೇಲಿಂದ ಕ್ಲೈಂಟ್ ಪ್ರೆಷರ್, ಕೆಳಗಿಂದ ವರ್ಕರ್ ಪ್ರೆಷರ್, ಟಾರ್ಗೆಟ್ ಪ್ರೆಷರ್, ಕಾಂಪಿಟೇಷನ್ ಪ್ರೆಷರ್. ಇಷ್ಟು ಪ್ರೆಷರ್ಸ್ ಇದ್ರೆ ಬ್ಲಡ್ ಪ್ರೆಷರ್ ಸುಮ್ನೆ ಇರುತ್ತಾ? ಬಂದು ಎನ್ನುತ್ತೆ. ಅದ್ರ ಜೊತೆ ಅವ್ರ ಬೆಸ್ಟ್ ಫ್ರೆಂಡ್ಸ್ ಶುಗರ್, ಕೊಲೆಸ್ಟ್ರಾಲ್, ವಾಟ್ಸಾಪ್ ಅಂತವೆ. ಆ ಸ್ಟ್ರೆಸ್ ಅಲ್ಲಿ 30 ರೀಚ್ ಆಗದೆ ಇದ್ರು ಕುರ್ಚಿ ಮೇಲೆ ಸುಮ್ಮನೆ ಕೂತ್ಕೊಂಡು ಸರಿ ಬಿಡು, ಲೈಫಲ್ಲಿ ಇನ್ನೇನಿದೆ, ಯಾರು ಯಾವಾಗ ಹೋಗ್ತಾನೋ ಯಾವನಿಗೆ ಗೊತ್ತು. ಕೊರೋನಾ ಬಂದು ಇಷ್ಟು ಜನನ ಕಂಟ್ರೋಲ್ ಮಾಡ್ತಾನೆ ಅಂತ ಕನ್ಸಾ ಬಿದ್ದಿತ್ತು. ಬರೋ ದುಡ್ಡನ್ನ ಕೂಡಿಡೋಣ ಅಂದ್ರೆ 31ಗೆ ಬರೋ ಸ್ಯಾಲ್ರಿ ಒಂದಷ್ಟರಲ್ಲಿ ಖಾಲಿ ಆಗ್ಬಿಡುತ್ತೆ. ಕ್ರೆಡಿಟ್ ಕಾರ್ಡು, EMI, ಅದ್ರಲ್ಲಿ ಬೇರೆ ಲೋನು. ಹೋಗ್ಲಿ, ದುಡ್ಡಲ್ಲೇನಿದೆ ಬಿಡು. ರೊಮ್ಯಾಂಟಿಕ್ ಲೈಫ್ ಆದ್ರೂ ಚೆನ್ನಾಗಿರುತ್ತೆ ಅನ್ಕೊಂಡ್ರೆ ಕಿಸ್ ಮಾಡೋದಕ್ಕೆ ವೀಕೆಂಡ್ ವರ್ಗು ವೆಯ್ಟ್ ಮಾಡ್ಬೇಕು. ಹೋಗ್ಲಿ, ವೀಕೆಂಡ್ ಅಲ್ಲಾದ್ರೂ ಕೈ ಹಾಕಿದ್ರೆ ಸ್ಟ್ರೆಸ್ ಅಂತ ಹೇಳಿ ಆ ಕಡೆ ಈ ಕಡೆ ತಿರ್ಕೊಂಡ್ ಮಲ್ಕೋತಾರೆ. ಹೋಗ್ಲಿ ಬಿಡು, ಪ್ರೀತಿ ಆದ್ರೂ ಇದೆ ಅನ್ಕೊಂಡ್ರೆ ಆಗಾಗ ಹುಟ್ಟೋ ಫೀಲಿಂಗ್ಸಿಗೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್. ಡಾಕ್ಟರ್ನ ಮೀಟ್ ಮಾಡಿದ್ರೆ ಸ್ಪರ್ಮ್ ಕೌಂಟ್ಸ್ ಕಡಿಮೆ ಆಗಿದೆ ಅಂತಾರೆ. ಪ್ಯಾಕೇಜ್ ಚೆನ್ನಾಗಿದೆ ಅಲ್ಲ, ಮಕ್ಳಲ್ಲೇನಿದೆ, ಅಡಾಪ್ಟ್ ಮಾಡ್ಕೋಬಹುದು ಬಿಡು.